ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮುಖ್ಯವಾಗಿ ಅಗ್ನಿಹೋತ್ರ ಅಂತ ಅಂದರೆ ಏನು ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಸಂಸ್ಕೃತ ಭಾಷೆಯಲ್ಲಿ ಅಗ್ನಿಹೋತ್ರ ಅಂತ ಅಂದರೆ ಅಗ್ನೌ ಹೂಯತೆ ಇತಿ ಅಗ್ನಿಹೋತ್ರಂ. ಅಗ್ನಿಯಲ್ಲಿ ಮಂತ್ರಗಳನ್ನು ಹೇಳಿಕೊಂಡು ಹವಿಸ್ಸನ್ನು ಸಮರ್ಪಿಸುವುದಕ್ಕೆ ಅಗ್ನಿಹೋತ್ರ ಅಂತ ಹೆಸರು. ಅಗ್ನಿಯಲ್ಲಿ ನಾವು ಯಾವುದೋ ಒಂದು ವಸ್ತುಗಳನ್ನು ಮಂತ್ರಪೂತವಾಗಿ ಸಮರ್ಪಿಸುವುದು, ಇದಕ್ಕೆ ಅಗ್ನಿಹೋತ್ರ ಅಂತ ಹೆಸರು. ಹಾಗಿದ್ರೆ ಅಗ್ನಿಹೋತ್ರ ಅನ್ನುವುದನ್ನು ಯಾವಾಗ ಮಾಡಬೇಕು, ಯಾರು ಮಾಡಬೇಕು, ಈ ಅಗ್ನಿಹೋತ್ರ ಅನ್ನುವಂತಹ ಒಂದು ಶಬ್ದ ಎಲ್ಲಿಂದ ಬಂತು, ಯಾವ ಕಾಲದಿಂದ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಹೇಳ್ತವೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು ಹೇಳ್ಬೋದು, ಅಗ್ನಿಹೋತ್ರ ಅನ್ನೋದು ಅತ್ಯಂತ ಪ್ರಾಚೀನ ಭಾರತೀಯ ಸಂಸ್ಕೃತಿ. ನಮ್ಮ ವೇದಗಳಲ್ಲಿ ಮೊದಲ ಬಾರಿಗೆ ಈ ಅಗ್ನಿಹೋತ್ರದ ಬಗ್ಗೆ ನಮಗೆ ತಿಳಿದು ಬರ್ತದೆ. ಆ ಅಗ್ನಿಹೋತ್ರದ ಬಗ್ಗೆ ಹೇಳಿರುವಂತಹ ಆಧಾರಗಳೇನು ಅಂತ ಕೇಳಿದ್ರೆ, ಅದು ಅಥರ್ವಣ ವೇದದ ಸಂಹಿತೆ, ಯಜುರ್ವೇದದ ಸಂಹಿತೆ, ಹಾಗೆಯೇ ಶತಪಥ ಬ್ರಾಹ್ಮಣ ಅನ್ನುವಂತಹ ಗ್ರಂಥಗಳಲ್ಲಿ ಈ ಅಗ್ನಿಹೋತ್ರದ ಬಗ್ಗೆ ವಿಸ್ತೃತವಾಗಿ ಮತ್ತು ವಿವರವಾಗಿ ಚರ್ಚಿಸಲಾಗಿದೆ. ಯಾವಾಗ ಮಾಡಬೇಕು, ಯಾವ ಮಂತ್ರಗಳಿಂದ ಮಾಡಬೇಕು, ಅಗ್ನಿಹೋತ್ರ ಅಂದರೆ ಏನು ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಮಗೆ ಈ ವೇದಗಳಲ್ಲಿ ಸಿಗುತ್ತೆ. ಶ್ರೀಕೃಷ್ಣಾಯ ನಮಃ. 3 ವೇದಗಳು ಅಗ್ನಿಯನ್ನು ಸ್ತೋತ್ರ ಮಾಡ್ತವೆ. ಅಗ್ನಿ ಅಂತ ಹೇಳಿದ್ರೆ ಪರತತ್ವ ಅಂತಲೇ ಅರ್ಥ. ಅಗಂ ನಯತಿ ಅಂತ ಅದರ ಎಟಿಮಾಲಜಿ. ಯಾವುದು ನಿಂತಿರುವುದನ್ನು ಚಲಿಸುವಂತೆ ಮಾಡುತ್ತೋ ಅದು ಅಗ್ನಿ. ಆ ಅಗ್ನಿ ಅಂತ ಹೇಳಿದ್ರೆ ಪರತತ್ವ. ಅವನನ್ನು 3 ರೂಪದಲ್ಲಿ ಉಪಾಸನೆ ಮಾಡೋದೇ ಅಗ್ನಿಹೋತ್ರ. ಅದಕ್ಕೆ ಒಂದೊಂದು ಹೆಸರು ಕೂಡ ಇದೆ. ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ ಅಂತ. ಗಾರ್ಹಪತ್ಯ ಅಂತಂದರೆ ಮನೆವಾಳ್ತೆಯ ಎಲ್ಲ ಕೆಲಸಗಳನ್ನು ಯಾವ ಅಗ್ನಿಯ ಮುಖಾಂತರ ಮಾಡ್ತೇವೋ, ಯಾವ ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಮಾಡ್ತೇವೋ ಆ ಅಗ್ನಿಯನ್ನು ಗೃಹಪತಿ ಅಗ್ನಿ ಅಥವಾ ಗಾರ್ಹಪತ್ಯಾಗ್ನಿ ಅಂತ ಕರಿತೇವೆ. ಆಹವನೀಯ ಅಂತ ಹೇಳಿದರೆ ಕರೆದು ಆಧರಿಸಬಹುದಾದ ಅಗ್ನಿ. ದಕ್ಷಿಣಾಗ್ನಿ ಅಂತ ಹೇಳಿದರೆ ನಮ್ಮ ಸಾವು ಎನ್ನುವ ಯಜ್ಞವನ್ನು ಯಾರ ಮಾಧ್ಯಮದಲ್ಲಿ ಆಚರಿಸಿಕೊಳ್ಳಬಹುದೋ ಅವನು ದಕ್ಷಿಣಾಗ್ನಿ. ನಾವು 2ನೇ ಬಾರಿ ಹುಟ್ಟಿದಂದಿನಿಂದ ಸಾಯುವ ತನಕ ಇರುವ ಅಗ್ನಿಗಳು ಇವು 3 ಜನ. ಅಗ್ನಿಹೋತ್ರ ಅನ್ನುವುದು ಅಗ್ನಿಯ ಆರಾಧನೆ ಅನ್ನುವಂತಹ ಅರ್ಥದಲ್ಲಿ ಹೊರಟಿರು. ಪ್ರಪಂಚದಲ್ಲಿ ಸಮಸ್ತ ಜೀವಿಗಳು ಬದುಕಿರೋದೇ ಅಗ್ನಿ ಮತ್ತು ಸೂರ್ಯರ ಆಧಾರದಿಂದ. ಸೂರ್ಯನಿಲ್ಲದೆ ಜಗತ್ ಸೃಷ್ಟಿ ಇಲ್ಲ. ಆ ಸೂರ್ಯ ಎಲ್ಲಿಂದ ಉತ್ಪತ್ತಿಯಾದ, ಸೂರ್ಯನಲ್ಲಿ ಇರೋದಾದರೂ ಏನು ಅಂತ ಕೇಳಿದ್ರೆ ಅಲ್ಲಿ ಸೂರ್ಯನಲ್ಲಿರುವುದೂ ಕೂಡ ಅಗ್ನಿಯೇ. ಆದ್ದರಿಂದ ವೇದಗಳು ಆರಂಭಿಸುವಾಗಲೇ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಕಂ ರತ್ನಧಾತಮಂ. ಆದರೆ ಅಗ್ನಿ ಭಗವಾನ್, ಅಗ್ನಿಯೇ ನೀನು ಸ್ವರೂಪನಾಗಿದ್ದೀಯೇ, ನಿನ್ನಿಂದಾನೇ ಜಗತ್ ಸೃಷ್ಟಿ ಅಂತ ವೇದಗಳು ಆರಂಭಿಸಿದವು. ಸೂರ್ಯನಲ್ಲಿರುವಂತಹ ಬೆಳಕಿಗೂ ಕಾರಣ ಅದರಲ್ಲಿರುವಂತಹ ಒಂದು ಹೀಟ್ ಅಂತ ಏನು ಕರಿತೀವಿ, ಆ ಜ್ವಾಲೆ, ಅದೇ ಅಗ್ನಿ. ಆದ್ದರಿಂದ ಅಗ್ನಿಹೋತ್ರ ಅನ್ನೋದು ಡೈರೆಕ್ಟಾಗಿ ರಿಲೇಟ್ ಆಗಿರೋದೇ ಸೂರ್ಯನಿಗೆ. ಆ ಸೂರ್ಯ 2 ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ಒಂದು ಜ್ಯೋತಿ ಸ್ವರೂಪನಾಗಿ ಕಾಣಿಸ್ಕೊಳ್ತಾನೆ. ನಾವು ನೋಡುವಾಗ ಹೇಗೆ ಕಾಣಿಸ್ತದೆ, ಬೆಳಕಿನ ಒಂದು ಪ್ರಭಾವಯುತವಾಗಿ, ಬೆಳಕಿನ ಒಂದು ಸೋರ್ಸ್ ಆಗಿ, ಬೆಳಕು ನಮಗೆ ಸಿಗುವಂತಹ ಒಂದು ಮೂಲವಾಗಿ ನಮಗೆ ಕಾಣಿಸ್ಕೊಳ್ತಾನೆ. ಆದರೆ ಕೇವಲ ಬೆಳಕು ಮಾತ್ರ ಬರ್ತಾ ಇದೆಯಾ ಅದರಿಂದ ಅಂತ ಕೇಳಿದ್ರೆ ಅದು ಉರಿಯುವ ಅಗ್ನಿಯ ಗೋಳ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ದರಿಂದಾನೇ ಅಗ್ನಿಹೋತ್ರ ಅನ್ನುವುದು ಡೈರೆಕ್ಟಾಗಿ ಸೂರ್ಯನ ಉಪಾಸನೆಯನ್ನು ಹೇಳುತ್ತೆ. ಈ ಪ್ರಪಂಚದ ಜಗತ್ ಸೃಷ್ಟಿಗೆ ಕಾರಣನಾದ ಸೂರ್ಯನನ್ನು
ಅಗ್ನಿಯ ರೂಪದಲ್ಲಿ ಭಜಿಸುವುದೇ ಈ ಅಗ್ನಿಹೋತ್ರ. ಓಂ ಭಾಸ್ಕರಾಯ ವಿದ್ಮಹೇ ದಿವಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಭಾಸ್ಕರಾಯ ವಿದ್ಮಹೇ ದಿವಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಅಗ್ನಿಹೋತ್ರವನ್ನು ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ, ಈಗಾಗಲೇ ನಾವು ಹೇಳಿದ್ವಿ, ಅಗ್ನಿಹೋತ್ರದ ಪ್ರಧಾನ ದೇವತೆಗಳೇ ಅಗ್ನಿ ಮತ್ತು ಸೂರ್ಯ. ಆದ್ದರಿಂದಾಗಿ ಸೂರ್ಯೋದಯದಲ್ಲಿ ಮತ್ತು ಸೂರ್ಯಾಸ್ತದಲ್ಲಿ ಮಾಡಬೇಕು. ಸೂರ್ಯೋದಯ ಕಾಲ ನಾವು ಸರಿಯಾಗಿ ನಿಶ್ಚಯವನ್ನು ಮಾಡಿಕೊಂಡು, ಸೂರ್ಯಾಸ್ತ ಕಾಲವನ್ನು ಕೂಡ ಸರಿಯಾಗಿ ನಿಶ್ಚಯ ಮಾಡಿಕೊಂಡು, ಆ ಸಮಯಕ್ಕೆ ಸರಿಯಾಗಿ ನಾವು ಈ ಅಗ್ನಿಹೋತ್ರವನ್ನು ಹೋಮವನ್ನು ಮಾಡಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ಸೂರ್ಯೋದಯದ ಪಶ್ಚಾತ್ ಪ್ರಯೋಜನವಿಲ್ಲ, ಸೂರ್ಯ ಅಸ್ತಮಾನದ ನಂತರವೂ ಪ್ರಯೋಜನವಿಲ್ಲ, ಅಥವಾ ಮೊದಲೂ ಪ್ರಯೋಜನವಿಲ್ಲ. ಆದ್ದರಿಂದ ಸೂರ್ಯೋದಯವನ್ನು ಸರಿಯಾಗಿ ನಿಶ್ಚಯಿಸಿಕೊಂಡು ಅದನ್ನು ಸಂಧ್ಯಾಕಾಲ ಅಂತ ಕರಿತೀವಿ ಶಾಸ್ತ್ರಗಳಲ್ಲಿ. ಯಾಕೆಂದರೆ ಸಂಧ್ಯೆ ಅದು, ರಾತ್ರಿ ಕಳೆದು ಹಗಲು ಉತ್ಪತ್ತಿ ಆಗ್ತಾ ಇರುವಂತಹ ಕಾಲ. ಈ ಒಂದು ಸಂಧ್ಯಾಕಾಲದಲ್ಲಿ ಏನು ಪ್ರಕೃತಿಯಲ್ಲಿ ವೈಪರೀತ್ಯಗಳು ಹೆಚ್ಚಾಗಿರ್ತವೆ ಮತ್ತು ಮನಸ್ಸು ಪ್ರಶಾಂತವಾಗಿರ್ತದೆ ಅಂತ ಶಾಸ್ತ್ರಗಳು ಹೇಳೋದ್ರಿಂದಾಗಿ ಈ ಸಂಧ್ಯಾಕಾಲದಲ್ಲಿಯೇ ಈ ಅಗ್ನಿಹೋತ್ರವನ್ನು ಮಾಡಬೇಕು. ಹಾಗೆ ಮಾಡಿದ್ರೇ ಅದರ ಪೂರ್ಣ ಫಲಪ್ರಾಪ್ತಿ. ಹಾಗಿದ್ದರೆ ಯಾವ ದಿಕ್ಕಿನಲ್ಲಿ ಕುಳಿತು ಮಾಡಬೇಕು ಅಗ್ನಿಹೋತ್ರವನ್ನು, ಹೇಗೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಅದು ಕೂಡ ಅತ್ಯಂತ ಮುಖ್ಯವಾದದ್ದೇ. ಭಾರತೀಯ ಸನಾತನ ಸಂಸ್ಕೃತಿಯ ಎಲ್ಲ ವಿಚಾರಗಳು ಆರಂಭವಾಗುವುದೇ ಸೂರ್ಯನಿಂದ. ನಾನು ಈಗಾಗಲೇ ಹೇಳಿದೆ ಅಗ್ನಿಯಿಂದ. ಅಗ್ನಿ ಮತ್ತು ಸೂರ್ಯ ಇಬ್ಬರಲ್ಲೂ ಭಿನ್ನ ಇಲ್ಲ, ಇಬ್ಬರು ಒಂದೇ. ಈ ಪ್ರಪಂಚವನ್ನು ನಾವು ನೋಡೋದಾದರೆ ಅಗ್ನಿ ಸೋಮೀಯಂ ಅಂತ ಕರಿತೀವಿ. ಅಗ್ನಿ ಮತ್ತು ಸೋಮ ಅಂದರೆ ಸೂರ್ಯ ಮತ್ತು ಚಂದ್ರರಿಂದಾನೇ ಜಗತ್ ಸೃಷ್ಟಿ. ಇದು ವಿಜ್ಞಾನವೂ ಕೂಡ ಒಪ್ಕೊಂಡಿರುವಂತಹ ವಿಚಾರ. ನಮ್ಮ ಬಲಗೈಯೇ ಅಗ್ನಿ, ಎಡಗೈಯೇ ಸೋಮ. ಸೊ ಹಾಗಾಗಿಯೇ ಈ ಅಗ್ನಿಹೋತ್ರದಲ್ಲೂ ಕೂಡ ಎಡಗೈ ಮತ್ತು ಬಲಗೈ ಪ್ರಯೋಜನವನ್ನು ಇಟ್ಕೊಂಡು ಅಗ್ನಿಹೋತ್ರವನ್ನು ಮಾಡ್ತೀವಿ. ಅದು ಹೇಗೆ ಅಂತ ಕೇಳಿದ್ರೆ, ಈಗ ಮೂಲತಃ ಯಾವ ದಿಕ್ಕಿನಲ್ಲಿ ಕುಳಿತುಕೊಂಡು ಮಾಡಬೇಕು ಈ ಪ್ರಶ್ನೆಗೆ ಬಂದಾಗ, ಸೂರ್ಯ ಯಾವ ದಿಕ್ಕಿನಲ್ಲಿ ನಮ್ಮ ಕಣ್ಣೆದುರುಗಡೆ ಕಾಣ್ತಾನೋ ಆ ದಿಕ್ಕಿನಲ್ಲಿ ಮಾಡಬೇಕು. ಅದು ಭಾಳ ಸುಲಭವಾದ ಲಾಜಿಕ್. ಹಾಗಿದ್ರೆ ಹೇಗೆ ಕಾಣ್ತಾನೆ? ಬೆಳಗಿನ ಹೊತ್ತಿನಲ್ಲಿ ಪೂರ್ವಾಭಿಮುಖವಾಗಿಯೂ ಸಂಜೆಯ ಹೊತ್ತಿನಲ್ಲಿ ಪಶ್ಚಿಮಾಭಿಮುಖವಾಗಿಯೂ ಇರಬೇಕಾಗತ್ತೆ. ಇದು ಈ ದಿಕ್ಕುಗಳನ್ನು ನಾವು ಯಾವ ಬೇರೆಯ ದೃಷ್ಟಿಯಿಂದ ನಿರ್ಧರಿಸಿದ್ದಲ್ಲ. ಸೂರ್ಯನನ್ನು ನಾವು ನೋಡ್ತಾ ಅಗ್ನಿಹೋತ್ರವನ್ನು ಮಾಡಬೇಕು. ಆದ್ದರಿಂದ ಪೂರ್ವ ಮತ್ತು ಪಶ್ಚಿಮಗಳನ್ನು ಹೇಳಿದ್ವಿ. ಅಂದರೆ ಬೆಳಗ್ಗಿನ ಹೊತ್ತಿನಲ್ಲಿ ಪೂರ್ವಾಭಿಮುಖವಾಗಿಯೂ ಸಂಜೆಯ ಹೊತ್ತಿನಲ್ಲಿ ಪಶ್ಚಿಮಾಭಿಮುಖವಾಗಿಯೂ ಕುಳಿತು ಹೋಮವನ್ನು ಮಾಡತಕ್ಕದ್ದು. ಅಗ್ನಿಹೋತ್ರವನ್ನು ಮಾಡೋದಕ್ಕೆ ಎಷ್ಟು ಸಮಯ ಆಗ್ಬೋದು? ಅಗ್ನಿಹೋತ್ರವನ್ನು ಮಾಡೋದು ಒಂದು 15 ನಿಮಿಷದ ಪ್ರಕ್ರಿಯೆ, ಅದಕ್ಕಿಂತ ಹೆಚ್ಚು ಪ್ರಕ್ರಿಯೆ ಏನಿಲ್ಲ. ಇನ್ನು ಅಗ್ನಿಹೋತ್ರವನ್ನು ಯಾವ ರೀತಿ ಮಾಡಬೇಕು, ಅದರ ಪ್ರಕ್ರಿಯೆ ಏನು, ಅದಕ್ಕೆ ಬೇಕಾಗುವಂತಹ ವಸ್ತುಗಳೇನೇನು ಅನ್ನುವಂಥ ಪ್ರಶ್ನೆ. ಮತ್ತು ಅದು ಈಗಿನ ಹೋಮ ಹವನಗಳಿಗೆ ಹೋಲಿಸಿದ್ರೆ ಅತ್ಯಂತ ಹೆಚ್ಚು ದುಬಾರಿನ ಅದೆಲ್ಲ ಏನೂ ಇಲ್ಲ. ಇದಕ್ಕೆ ಬೇಕಾಗುವಂತಹ ವಸ್ತುಗಳು ಅತ್ಯಂತ ಸುಲಭ ಸಾಧ್ಯವಾದದ್ದು ಮತ್ತು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನು ಮಾಡಬಹುದು. ಏನು ಮಾಡಬೇಕು? ಶಕೃತ್ ಪಿಂಡಗಳು. ಶಕೃತ್ ಅಂತಂದರೆ ಸಗಣಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದನ್ನು ನಾವು ಆಡು ಭಾಷೆಯಲ್ಲಿ ಬೆರಣಿಗಳು ಅಂತ ಕರಿತೇವೆ. ಅದು ಬಹಳ ಸುಲಭವಾಗಿ ಅಗ್ನಿ ಇಂಧನವಾಗುತ್ತೆ. ಅದು ಅಲ್ಲದೆ ಪಂಚಗವ್ಯಾತ್ಮಕವಾದಂತಹ ಹಸುವಿನ ಮುಖ್ಯ ವಸ್ತುಗಳಲ್ಲಿ ಶಕೃತ್ ಸಗಣಿಯು ಕೂಡ ಒಂದು. ಮತ್ತು ಅತ್ಯಂತ ಶುದ್ಧವಾದ ದೇಸಿ ಹಸುವಿನ ತುಪ್ಪ ಮತ್ತು ಕಂದು ಬಣ್ಣದ ಅಕ್ಕಿ. ಯಾಕೆ ಕಂದು ಬಣ್ಣದ ಅಕ್ಕಿ ಅಂತಂದರೆ ಅನ್ಪಾಲಿಷ್ಡ್ ಅಂತ ಅಷ್ಟೇ. ಅಕ್ಕಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಕ್ಕಿ ಹೊಟ್ಟಿನೊಂದಿಗೆ ಕೂಡಿದ್ರೆ ಮಾತ್ರ ಈ ಪ್ರಯೋಗ ಮಾಡಿದ್ರೆ ಅದು ಸರಿಯಾದ ಪರಿಣಾಮಗಳನ್ನು ಕೊಡ್ತದೆ. ಆದ್ದರಿಂದ ಪಾಲಿಷ್ಡ್ ಅಕ್ಕಿನಲ್ಲಿ ಹೊಟ್ಟನ್ನು ತೆಗೆದುಬಿಟ್ಟಿರ್ತಾರೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಕಂದು ಬಣ್ಣದ ಅಕ್ಕಿ. ಈ ಮೂರನ್ನು ಉಪಯೋಗಿಸ್ಕೊಂಡು ಮಾಡುವಂತಹದ್ದೇ ಅಗ್ನಿಹೋತ್ರ. ಇದಕ್ಕೆ ಬೇಕಾಗುವಂತಹ ಒಂದು ಹೋಮಕುಂಡವನ್ನು ಸಾಮಾನ್ಯವಾಗಿ ತಾಮ್ರದಲ್ಲಿ ಮಾಡಿರ್ತಾರೆ. ಅದು ಕೂಡ ಒಂದು ಪಿರಮಿಡ್ಡಿನ ಆಕೃತಿಯಲ್ಲಿ ಅಥವಾ ಒಂದು ಕೇಂದ್ರೀಕೃತವಾದಂತಹ ತ್ರಿಭುಜದ ಆಕೃತಿಯಲ್ಲಿ ಇರ್ತದೆ. ಮುಖ್ಯವಾಗಿ ಇದನ್ನು ಮಾಡೋದು ಹೇಗೆ ಅಂತ ಕೇಳಿದ್ರೆ, ಸೂರ್ಯೋದಯದ ಸರಿ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಮುಂಚೆ ಸ್ನಾನಾದಿಗಳನ್ನು ಮಾಡ್ಕೋಬೇಕು. ಸ್ನಾನದಿಂದ ಶುದ್ಧೀಕರಣಗೊಂಡಂತಹ ಶರೀರವನ್ನು ಅಗ್ನಿಯ ಮುಂದೆ ಕುಳಿತುಕೊಂಡು ಅಗ್ನಿ ಮಂತ್ರಗಳಿಂದ ಆವಾಹನೆ ಮಾಡಿ ಅಗ್ನಿಯನ್ನು ಓಂ ಭೂರ್ಭುವಸ್ವಃ ಇತಗ್ನಿಂ ಪ್ರತಿಷ್ಠಾಪಯಾಮಿ ಅಂತ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಬೆರಣಿ ಅನ್ನೋದು ಇಂಧನ. ಇಂಧನ ಅಂದರೆ ಫ್ಯೂಯಲ್. ಅದನ್ನು ಇಟ್ಟು ಅಗ್ನಿಯನ್ನು ಪ್ರಜ್ವಲನಗೊಳಿಸಬೇಕು. ಅಗ್ನಿ ಉರಿತಾ ಇರಬೇಕಾದ್ರೆ ಅಕ್ಕಿಯನ್ನು ತೆಗೆದುಕೊಂಡು
ಅದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಎರಡೂ ಕೈಗಳಲ್ಲಿ ಹಿಡ್ಕೊಂಡು, ನಾನೀಗಾಗಲೇ ಹೇಳಿದ ಹಾಗೆ 2 ಭಾಗಗಳನ್ನು ಮಾಡಿಕೊಂಡು, ಒಂದು ಭಾಗವನ್ನು ತೆಗೆದುಕೊಂಡು ಬೆಳಗಿನ ಹೊತ್ತಿನಲ್ಲಿ ಮೊದಲಿಗೆ ಸೂರ್ಯ, ನಂತರ ಅಗ್ನಿ, ಸಂಜೆಯ ಹೊತ್ತಿನಲ್ಲಿ ಅಗ್ನಿ ಮೊದಲು, ಸೂರ್ಯ ನಂತರ, ಈ ರೀತಿಯಾದಂತಹ ಮಂತ್ರಗಳನ್ನು ಹೇಳಬೇಕು. ಬಹಳ ಸುಲಭವಾದಂತಹ ಮಂತ್ರ. ಸೂರ್ಯಜ್ಯೋತಿರಗ್ನಿರ್ಜ್ಯೋತಿ ಸ್ವಾಹ, ಸೂರ್ಯಜ್ಯೋತಿರಗ್ನಿ ಸ್ವಾಹ. ಇದು ಪ್ರಾತಃ ಕಾಲದ ಮಂತ್ರ. ಅಂದರೆ ಸೂರ್ಯನೇ ಜ್ಯೋತಿ ಸ್ವರೂಪನಾಗಿದ್ದೀಯೇ, ನೀನೇ ಅಗ್ನಿ ಆಗಿದ್ದೀಯೆ ಅಂತ ಪ್ರಾರ್ಥನೆ. ನಂತರದ ಸಂಧ್ಯಾ ಕಾಲದಲ್ಲಿ ಮಾಡುವುದಾದರೆ ಈ ಮಂತ್ರವನ್ನು ಅಗ್ನಿರ್ಜ್ಯೋತಿರ್ಜ್ಯೋತಿ ಸೂರ್ಯ ಸ್ವಾಹ, ಅಗ್ನಿಯನ್ನು ಮೊದಲು ಹೇಳಿ ಸೂರ್ಯನನ್ನು ನಂತರ ಹೇಳುವಂತಹದ್ದು. ಯಾಕಂದರೆ ಸಾಯಂಕಾಲದಲ್ಲಿ ಅಗ್ನಿಯೇ ಪ್ರಧಾನವಾಗಿದ್ದಾನೆ, ಬೆಳಗಿನ ಹೊತ್ತಿನಲ್ಲಿ ಸೂರ್ಯ ಸ್ವರೂಪದಲ್ಲಿ ಅಗ್ನಿಯೇ ಇದ್ದಾನೆ ಅಂತ ಮಂತ್ರದ ಮೂಲಾರ್ಥ. ಮಂತ್ರ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ಹೇಳೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೋ ಅದು ಮಂತ್ರ, ಯಾವುದರಿಂದ ಮಾಡೋದರಿಂದ ಭೌತಿಕ ಪ್ರಪಂಚ ಶುದ್ಧವಾಗುತ್ತೋ ಅದು ಹೋಮ. ಸೊ ಈ ಒಂದು ಕ್ರಿಯೆಯಲ್ಲಿ ನಮಗೆ ಮನಸ್ಸಿನ ಶುದ್ಧಿ ಮತ್ತು ಭೌತಿಕವಾದಂತಹ ಈ ವಾತಾವರಣದ ಶುದ್ಧಿ ಎರಡೂ ಆಗುತ್ತೆ. ಆದ್ದರಿಂದ ಮಂತ್ರ ಮತ್ತು ದ್ರವ್ಯ ಎರಡೂ ಅತ್ಯಂತ ಮುಖ್ಯವಾದದ್ದು. ಒಂದು ಪ್ರಾಚೀನ ಭಾರತದಲ್ಲಿ ಸುಭಾಷಿತ ಇದೆ, ವೃದ್ಧಾಗ್ನಿ ಹೋಮಧೂಮ. ಹೋಮದಲ್ಲಿ ಬೆಳತಕ್ಕಂತಹ ಧೂಮ ಇತ್ಯಾದಿಗಳೆಲ್ಲ ಅಗ್ನಿಗೆ ಬಹಳ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ಎಲ್ಲ ರೀತಿಯ ಅಗ್ನಿಗೆ ಅಂದರೆ ಬೆಳವಣಿಗೆಗೆ ಒಳ್ಳೆಯದು. ಅಗ್ನಿ ಅಂತಂದರೆ ನಾನಿಲ್ಲಿ ಜಠರಾಗ್ನಿ ಮೊದಲಾದವುಗಳನ್ನು ಇಟ್ಕೊಂಡು ಹೇಳಿದ್ದು, ಅದು ಒಳ್ಳೆಯದು. ಇನ್ನು ವೃದ್ಧಾರ್ಕ, ಮುಳುಗುತ್ತಿರುವ ಸೂರ್ಯ ಬಹಳ ಒಳ್ಳೆಯವ. ಅಂದರೆ ನಮ್ಮ ದೇಹಕ್ಕೆ ಇನ್ನೂ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಸಿಗೋ ಹಾಗೆ ಮಾಡ್ತಾನೆ. ಈ ಹೋಮಧೂಮ ಅನ್ನೋದೇನಿದೆ ಅದು ಗಿಡಗಳಿಗೆ ಸೇರಿದರೆ, ಆ ಧೂಮಪಾನ ಗಿಡಗಳಿಗೆ ಇದ್ದರೆ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ವಾತಾವರಣವನ್ನು ಚೆನ್ನಾಗಿಸುವ ಕ್ರಿಯೆಯಲ್ಲಿಯೂ ಅಗ್ನಿಹೋತ್ರದ ಪಾಲು ಬಹಳ ಇದೆ. ಈ ಅಗ್ನಿಹೋತ್ರವನ್ನು ಮಾಡೋದು ಯಾರು ಮಾಡೋದು, ಯಾವಾಗ ಮಾಡಬೇಕು ಅನ್ನುವಂತಹದ್ದಕ್ಕೆ ವೇದಗಳೇ ಉತ್ತರಗಳನ್ನು ಹೇಳಿದೆ. ಮುಖ್ಯವಾಗಿ ಅಗ್ನಿಹೋತ್ರವನ್ನು ಮಾಡುವನು ಬಿಳಿಯ ಕೂದಲನ್ನು ಬರೋದಕ್ಕೆ ಮುಂಚೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳಿದೆ. ಯಾಕೆ ಅಂತ ಕೇಳಿದ್ರೆ ಆ ಮಂತ್ರವನ್ನೇ ಇದೆ, ಜಾತಪುತ್ರ ಕೃಷ್ಣಕೇಶ ಅಗ್ನೀನ್ ಆದದೀತ ಅಂತ ಮಂತ್ರ ಬರ್ತದೆ. ಏನಿದು ಜಾತಪುತ್ರ ಕೃಷ್ಣಕೇಶ ಅಗ್ನೀನ್ ಆದದೀತ ಅಂತಂದರೆ ನೋಡಿ, 70 ವರ್ಷದ ಮೇಲೆ ಬಿಳಿ ಕೂದಲು ಬಂದಾದಮೇಲೆ ನೀವು ಅಗ್ನಿಹೋತ್ರ ಮಾಡೋದ್ರಿಂದ ಅದರಿಂದ ನಿತ್ಯ ನಿರಂತರತೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮತ್ತು ಯಾವತ್ತೋ ಒಂದು ದಿನ ಅಗ್ನಿಹೋತ್ರವನ್ನು ಮಾಡೋದ್ರಿಂದ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದು ನಿರಂತರತೆ, ಬದುಕೇ ಒಂದು ನಿರಂತರತೆ. ಆದ್ದರಿಂದನೇ ಜಾತಪುತ್ರ ಯಾವಾಗ ತನಗೆ ಬುದ್ಧಿ ಬರ್ತದೋ ಆವಾಗಿನಿಂದ ಹಿಡಿದು ತನ್ನ ಜೀವನದ ಕಡೆಯ ಜೀವನ ಇರೋ ತನಕನೂ ಅದನ್ನು ಮಾಡ್ತಾ ಹೋಗಬಹುದು. ಇದೊಂದು ನಿರಂತರ ತಪಸ್ಸಿನ ಥರ. ಆಗ ಈ ಅಗ್ನಿಹೋತ್ರದ ಪರಿಣಾಮ, ಅಗ್ನಿಹೋತ್ರ ಎಲ್ಲಿ ಆಚರಿಸ್ತಾ ಇರ್ತಾನೆಯೋ ಆ ಮನೆಯ ಸುತ್ತಮುತ್ತ, ಆ ಪರಿಸರದ ಸುತ್ತಮುತ್ತ ಅವನಿಗೂ ಕೂಡ ಅದು ತಲುಪುತ್ತೆ. ಆದ್ದರಿಂದಾನೇ ವೇದಗಳು ಹೇಳ್ತು ಜಾತಪುತ್ರ ಕೃಷ್ಣಕೇಶ ಅಗ್ನೀನ್ ಆದದೀತ ಅಂತ ಹೇಳ್ತು. ಯಾರು ಮಾಡಬೇಕು, ಯಾವ ಜಾತಿಯವರು ಮಾಡಬೇಕು? ನೋಡಿ, ವೇದಗಳಲ್ಲಿ ಜಾತಿಯ ಬಗ್ಗೆ ಮಾತೇ ಆಡೋದಿಲ್ಲ. ಯಾಕೆಂದರೆ ಅದು ಸ್ತ್ರೀ ಪುರುಷ ಭೇದಗಳಾಗಲಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿ ಭೇದಗಳನ್ನಾಗಲಿ ವೇದಗಳು ಹೇಳಲಿಲ್ಲ. ಜ್ಞಾನ ಅನ್ನೋದು ಎಲ್ಲರಿಗೂ ಸಮಾನ, ಹಾಗೆಯೇ ಆರೋಗ್ಯ ಅನ್ನೋದು ಎಲ್ಲರಿಗೂ ಸಮಾನ, ಪರಿಸರ ಅನ್ನೋದು ಎಲ್ಲರಿಗೂ ಸಮಾನ. ಪರಿಸರವನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ಈ ಜಗತ್ತಿನ ಪ್ರತಿ ಜೀವಿಗೂ ಉಂಟು. ಈ ಅಗ್ನಿಹೋತ್ರಕ್ಕೆ ಯಾರು ಅಧಿಕಾರಿಗಳು ಅಂತಂದರೆ, ಯಾರು ಪರಮಾತ್ಮನನ್ನು ತಿಳಿದುಕೊಳ್ಳುವ ಹಾದಿಯಲ್ಲಿ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಇರ್ತಾರೋ ಅವರೆಲ್ಲ ಅಧಿಕಾರಿಗಳೇ. ಆಮೇಲೆ ಒಳಗಡೆಯ ಯೋಗ್ಯತೆ ಅಂತ ಒಂದಿರುತ್ತೆ, ಅದು ಸಾಧನೆಯ ಹಾದಿಯಲ್ಲಿರಬೇಕಾದ್ರೇ ಗೊತ್ತಾಗತ್ತೆ. ನಾವು ಹೊರಗಡೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಅಗ್ನಿಹೋತ್ರದ ಉದ್ದೇಶ ಮತ್ತು ಅಗ್ನಿಹೋತ್ರದ ಅಧಿಕಾರಿ. ಪ್ರಾತರಜ್ಞಂ ಪ್ರಾತರಿಂದ್ರಂ ಹವಾಮಹೇ ಪ್ರಾತರ್ಮಿತ್ರಾವರುಣಾ ಪ್ರಾತರಶ್ವಿನಾ ಪ್ರಾತರ್ಭಗಂ ಪೋಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಾಮತ ರುದ್ರಂ ಹೋವೇಮ. ಈ ಅಗ್ನಿಹೋತ್ರವನ್ನು ಮಾಡೋದರಿಂದ ಏನು ಪ್ರಯೋಜನ? ನಿಜವಾಗಿಯೂ ಏನಾದರೂ ಭೌತಿಕ ಪ್ರಯೋಜನಗಳುಂಟೆ, ಮಾನಸಿಕ ಪ್ರಯೋಜನಗಳುಂಟೆ, ಶರೀರದ ಮೇಲೆ ಏನಾದರೂ ಪ್ರಯೋಜನಗಳುಂಟೆ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ. ಯಾಕೆಂದರೆ
ಸಂಸ್ಕೃತದಲ್ಲಿಯೇ ಒಂದು ಮಾತಿದೆ, ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಯಾವ ಪ್ರಯೋಜನವೂ ಇಲ್ಲದೆ ಹುಚ್ಚನು ಕೆಲಸ ಮಾಡೋದಿಲ್ಲ ಅಂತ. ಎಲ್ಲ ಪ್ರಯೋಜನ ಇದ್ದರೆ ಮಾತ್ರನೇ ಕೆಲಸ ಮಾಡಬೇಕು. ಹಾಗಿದ್ದರೆ ನಮ್ಮ ಋಷಿಮುನಿಗಳು, ಪ್ರಾಚೀನರು ಸುಮ್ಮನೆ ಯಾವುದೋ ಕಾರಣಕ್ಕೋಸ್ಕರ ಅಗ್ನಿಯಲ್ಲಿ ಅಕ್ಕಿಯನ್ನು ಎಸೆಯೋದಕ್ಕೋಸ್ಕರ ಇದು ವಿಚಾರವನ್ನು ಇಟ್ಟಿಲ್ಲ. ಇದರಿಂದ ಆಗುವ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ಅನೇಕರು ಚರ್ಚೆಯನ್ನು ಮಾಡಿದ್ದಾರೆ. ಇದರಲ್ಲಿ ರಷ್ಯನ್ ವಿಜ್ಞಾನಿಗಳು ಮತ್ತು ಅಮೆರಿಕಾದ ವಿಜ್ಞಾನಿಗಳು, ಭಾರತೀಯ ತತ್ವವೇತ್ತರು ಇದರ ಬಗ್ಗೆ ಬಹಳ ದೀರ್ಘವಾದ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅಗ್ನಿಹೋತ್ರ ಮಾಡಿರುವಂತಹವರ ಶಾರೀರಿಕವಾದಂತಹ ಗುಣಮಟ್ಟ ಮತ್ತು ಅವರ ಆರೋಗ್ಯದ ಪರಿಸ್ಥಿತಿ ಉತ್ತಮವಾಗಿರುವುದನ್ನು, ಯಾರು ಅಗ್ನಿಹೋತ್ರವಿಲ್ಲದೆ ಸಾಮಾನ್ಯ ರೀತಿಯಲ್ಲಿದ್ದಾರೆ ಅವರ ಗುಣಮಟ್ಟ ಯಥಾಪ್ರಕಾರವಾಗಿರುವುದನ್ನು ಕೂಡ ಸಂಶೋಧನೆಯಲ್ಲಿ ಕಂಡುಕೊಳ್ಳಲಾಗಿದೆ. ಇನ್ನು ಮುಖ್ಯವಾಗಿ ಅಗ್ನಿಹೋತ್ರದಿಂದ ಆಗುವಂತಹ ವಿಚಾರಗಳೇನು ಅಂತ ಕೇಳಿದ್ರೆ, ಅದರಲ್ಲಿ ಒಂದು ನೈಸರ್ಗಿಕವಾದ ಮೂಲಿಕೆಗಳನ್ನು ಬಳಸ್ತೀವಿ. ಇವಾಗ ಅಗ್ನಿ ಅದು ಒಂದು ನ್ಯಾಚುರಲ್ ಸೋರ್ಸ್ ಆಗಿ ಅಗ್ನಿಯನ್ನು ಬಳಸ್ತೀವಿ. ಯಾವುದೇ ಫ್ಯೂಯಲನ್ನು ಬೇರೆ ರೀತಿಯಾದಂತಹ ಪೆಟ್ರೋಲ್ ಇತ್ಯಾದಿ ಆಧುನಿಕವಾದನ್ನು ಬಳಸೋದಿಲ್ಲ. ಅದರಲ್ಲಿ ಒಂದು ಗೋವಿನ ಒಂದು ಶಕೃತ್ತನ್ನು ಅಥವಾ ಬೆರಣಿಯನ್ನು ಬಳಸ್ತೀವಿ. ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾದರೆ ಅಕ್ಕಿಯ ಕಾಳನ್ನು ಬಳಸ್ತೀವಿ ಮತ್ತು ತುಪ್ಪವನ್ನು ಬಳಸ್ತೀವಿ. ಇದರಿಂದಾಗಿ ಏನಾಗುತ್ತೆ, ಕಾರ್ಬನ್ ಬಿಡುಗಡೆ ಆದರೂ ಕೂಡ ಆ ಕಾರ್ಬನ್ ಏನಾಗುತ್ತೆ ಅಂತಂದರೆ ಮಾನಾಕ್ಸೈಡ್ ಆಗಿ ಕಾರ್ಬನ್ ಯಾವುದು ಓಝೋನ್ ಪದರವನ್ನು ನಾಶ ಮಾಡುತ್ತೆ ಅಂಥ ಕಾರ್ಬನ್ ಬಿಡುಗಡೆ ಆಗೋದಿಲ್ಲ. ಅದರ ಬದಲಿಗೆ ಎಂಥ ಕಾರ್ಬನ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ, ವಾತಾವರಣಕ್ಕೆ ಅಗತ್ಯವಿರುವಂತಹ ಕಾರ್ಬನ್ ಬಿಡುಗಡೆ ಆಗುವುದಲ್ಲದೆ ಹೋಮದ ಪಕ್ಕದಲ್ಲಿ ಕುಳಿತಿರುವಂತಹ ಅಗ್ನಿಹೋತ್ರ ಮಾಡುತ್ತಿರುವವನ ಒಂದು ಶರೀರದಲ್ಲಿ ಆಸ್ತಮ ಇರ್ಬೋದು ಅಥವಾ ಉಸಿರಾಟದ ಸಮಸ್ಯೆಗಳಿರ್ಬೋದು ಅಥವಾ ಕಣ್ಣಿನ ಸಮಸ್ಯೆಗಳನ್ನು ಕ್ಯೂರ್ ಮಾಡುವಂತಹ, ಗುಣಪಡಿಸುವಂತಹ ಹೊಗೆ ಆಚೆಗೆ ಬರುತ್ತೆ. ನೋಡ್ಬೋದು, ನೀವು ಯಜ್ಞವನ್ನು ಮಾಡುವಾಗಲೂ ನಾವು ಗಮನಿಸ್ಬೋದು, ಅತ್ಯಂತ ಹೆಚ್ಚು ಹೊಗೆಯುಕ್ತವಾದರೆ ಕೆಮ್ಮೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ತಡ್ಕೊಳ್ಳೋದಕ್ಕಾಗಲ್ಲ, ಉಸಿರಾಟದ ಮೇಲೆ ಕಂಜೆಷನ್ ಆಗುತ್ತೆ, ಲಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಆದರೆ ಯಜ್ಞವನ್ನು ಮಾಡ್ತಾ ಇರುವಾಗ ದೇಸಿ ತುಪ್ಪವನ್ನು ಬಳಸಿ, ಒಂದು ಹಸುವಿನ ತುಪ್ಪವನ್ನು ಬಳಸಿ ಹೋಮ ಮಾಡೋದ್ರಿಂದ ನೀರು ಬರುತ್ತೆಯೇ ಹೊರತು ಕಣ್ಣು ಮುಗಿಂದ ಕೆಮ್ಮು ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ಗಾಳಿ ನಿಮ್ಮನ್ನು ಶುದ್ಧಗೊಳಿಸ್ತಾ ಇದೆ. ಒಳಗಿನ ಭಾಗದಿಂದ ಶರೀರವನ್ನು ಶುದ್ಧಗೊಳಿಸಿ ಹೋಮ ನಿಮ್ಮನ್ನು ಪರಿಪೂರ್ಣವನ್ನು ಮಾಡುತ್ತೆ. ಸೊ ಇದೆರಡೂ ವ್ಯತ್ಯಾಸಗಳನ್ನು ಸುಲಭವಾಗಿ ನೀವೇ ಕಂಡುಹಿಡ್ಕೋಬೋದು. ಅದನ್ನು ಕೂಡ ವಿಜ್ಞಾನಿಗಳು ಸಂಶೋಧನೆಯಲ್ಲಿ ಕಂಡುಹಿಡ್ಕೊಂಡಿದ್ದಾರೆ. ಆದ್ದರಿಂದಾಗಿ ನಿರಂತರವಾಗಿ ಅಗ್ನಿಹೋತ್ರವನ್ನು ಯಾರು ಮಾಡ್ತಾ ಬರ್ತಾ ಇದ್ದಾರೆ ಅವರ ಮಾನಸಿಕ ದೈಹಿಕ ಕ್ಷಮತೆ ಜಾಸ್ತಿ ಆಗ್ತಾ ಇದೆ. ಇದು ನಮಗೆ ಪ್ರಯೋಜನವಾದರೆ, ಇನ್ನು ವಾತಾವರಣದಲ್ಲಿ ಸುತ್ತಮುತ್ತ ಯಾವ ಬ್ಯಾಕ್ಟೀರಿಯಾಗಳು, ಸೋಂಕು ರೋಗಗಳು, ಡೆಂಗ್ಯೂ ಆಗಿರ್ಬೋದು ಅಥವಾ ಮಲೇರಿಯಾ ಆಗಿರ್ಬೋದು ಅಥವಾ ಇನ್ಯಾವುದು ಹೊಸದಾಗಿ ಎಬೋಲಾ ಅನ್ನುವಂತಹ ವೈರಸ್, ಈ ಥರ ಎಲ್ಲ ವೈರಸ್ಗಳನ್ನು ನಾಶ ಮಾಡಿ ಅದು ಆ ಒಂದು ಪರಿಸರವನ್ನು ಶುದ್ಧವಾಗಿಡುತ್ತೆ ಮತ್ತು ಇದು ತನ್ಮೂಲಕ ಓಝೋನ್ ಪದರಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ತನ್ಮೂಲಕ ಇಡೀ ಪ್ರಪಂಚದ ಒಂದು ವಾತಾವರಣ ಏನಿದೆ, ಎನ್ವಿರಾನ್ಮೆಂಟ್, ಎಕಾಲಜಿಕಲ್ ಸಿಸ್ಟಮ್, ಅದನ್ನು ಕರೆಕ್ಟ್ ಮಾಡ್ತಾ ಇದೆ. ಆದ್ದರಿಂದ ಅಗ್ನಿಹೋತ್ರ ಅತ್ಯಂತ ಅವಶ್ಯ ಅಂತ ಹೇಳಿ ಈ ಎಲ್ಲ ವಿಜ್ಞಾನಿಗಳು ತಮ್ಮ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದಾರೆ. ಇದಕ್ಕೆ ಜೀವಂತ ಉದಾಹರಣೆ ಕೂಡ ನಮಗೆ ಭಾರತ ದೇಶದಲ್ಲಿಯೇ ಕಂಡುಬರುತ್ತದೆ. ಬೇರೆಲ್ಲೋ ಹೋಗಿ ಉದಾಹರಣೆಯನ್ನು ಮಾಡೋ ಬದಲು ಭೂಪಾಲ್ನಲ್ಲಿ ಅನಿಲ ದುರಂತ ನಡೀತು, ತಮಗೆಲ್ಲ ಗೊತ್ತಿದೆ. ಅನಿಲ ದುರಂತ ನಡೆದ ನಂತರ ಇವತ್ತಿಗೂ ಕೂಡ ಅಲ್ಲಿ ಹುಟ್ಟುವ ಮಕ್ಕಳು ಬುದ್ಧಿಮಾಂದ್ಯರಾಗಿ ಮತ್ತು ಪೋಲಿಯೋ ಇತ್ಯಾದಿ ರೋಗಗಳಿಗೆ ಅಂಗವೈಕಲ್ಯದಿಂದ ಹುಟ್ಟುತ್ತಾ ಇದ್ದಾರೆ. ಆದರೆ ಅಲ್ಲಿಯೇ ಭೂಪಾಲ್ನಲ್ಲಿ ಅಗ್ನಿಹೋತ್ರ ಮಾಡುತ್ತಿದ್ದಂತಹ ಏನು ಕುಟುಂಬಗಳಿತ್ತು, ಅವರಿಗೆ ಆ ಅನಿಲ ಗ್ಯಾಸ್ ಏನಿದೆ, ವಿಷಾನಿಲ ಏನಿತ್ತು, ಆ ಕೆಮಿಕಲ್ ಗ್ಯಾಸ್, ಆ ಒಂದು ಪರಿಸರವನ್ನು ಅದು ಪ್ರವೇಶ ಮಾಡೋಕ್ಕಾಗದೇ ಅವರ ಮೇಲೆ ಯಾವ ಪರಿಣಾಮವನ್ನು ಬೀರಿಲ್ಲ ಅನ್ನೋದು ಕೂಡ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಇದು ಜೀವಂತ ಉದಾಹರಣೆ. ಆದ್ದರಿಂದ ಅಗ್ನಿ ನಮ್ಮೆಲ್ಲರ ಜಗತ್ತಿಗೆ ಅತ್ಯಂತ ಪ್ರಮುಖವಾದಂತಹ ಒಂದು ವಸ್ತು. ಸೂರ್ಯನೇ ಅಗ್ನಿಯ ಮೂಲ ಕೇಂದ್ರ. ಆದ್ದರಿಂದಾಗಿ ಸೂರ್ಯ ಉಪಾಸನೆ ಭಾರತ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಆಗಬೇಕಾದಂತಹ ಕರ್ತವ್ಯ. ತಾವೆಲ್ಲರೂ ನೀವು ಅಗ್ನಿಹೋತ್ರವನ್ನು ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮಲ್ಲಿ ದೈಹಿಕ ಕ್ಷಮತೆ, ಮಾನಸಿಕ ಕ್ಷಮತೆಯ ಜೊತೆಗೇ ಭಾರತದ ತನ್ಮೂಲಕ ಪ್ರಪಂಚದ ವಾತಾವರಣವನ್ನು ಕೂಡ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಅನ್ನೋದು ಈ ಅಗ್ನಿಹೋತ್ರದ ಮೂಲ ಉದ್ದೇಶ. ಜೀವ ಜಗತ್ತಿಗೆ, ಒಂದು ಪರಿಸರಕ್ಕೆ ಇಷ್ಟೆಲ್ಲ ಉಪಯೋಗವನ್ನು ಕೊಡುವಂತಹ ಅಗ್ನಿಹೋತ್ರವನ್ನು ಮಾಡುವಾಗ ಅಗ್ನಿಹೋತ್ರದ ಮೂಲ ಉದ್ದೇಶ ನನಗಾಗಿ ಅಲ್ಲ, ಅದು ನಿನಗಾಗಿ ಮತ್ತು ಪರಿಸರಕ್ಕಾಗಿ ಎನ್ನುವಂತಹ ಕಾಳಜಿ ಎಲ್ಲರಲ್ಲೂ ಬರಬೇಕು. ಯಾಕೆಂದರೆ ಅಗ್ನಿಹೋತ್ರ ಮಾಡೋದು ನನ್ನ ಕೇವಲ ವೈಯಕ್ತಿಕತೆಗೆ ಮಾತ್ರ ಅಲ್ಲ, ಪ್ರಪಂಚದ ಲೋಕ ಕಲ್ಯಾಣಕ್ಕಾಗಿ. ಅದರಿಂದಾನೇ ಋಷಿಗಳು ಏನೇ ಮಾಡಿದ್ರು ಅದನ್ನು ಲೋಕ ಕಲ್ಯಾಣ ಅಂತ ಕರೆದು. ಈ ಅಗ್ನಿಯನ್ನು ಲಾಸ್ಟಲ್ಲಿ ಪ್ರಾರ್ಥನೆ ಮಾಡ್ತಾರೆ ಋಷಿಗಳು,
ಅಗ್ನೇನಯ ಸುಪಥಾ ರಾಜೇ ಅಸ್ಮಾನ್ ವಿಶ್ವಾನಿ ದೇವ ವಜುನಾನಿ ವಿದ್ವಾನ್ ಯುಜೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮಾ. ಎಲೈ ಅಗ್ನಿಯೇ, ನನ್ನ ಶರೀರದಲ್ಲಿದ್ದು ಪ್ರಪಂಚವನ್ನೇ ರಕ್ಷಿಸ್ತಾ ಇರುವಂತಹ ಅಗ್ನಿ ನೀನು. ನನ್ನನ್ನು ಆರೋಗ್ಯದಿಂದ ಕಾಪಾಡ್ತಾ ಇದೀಯಾ, ಪ್ರಪಂಚವನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾ ಇದೀಯಾ. ಎಲ್ಲವನ್ನೂ ಕೊಟ್ಟ ಅಗ್ನಿಯೇ, ನಾನು ನಿನಗೆ ಏನನ್ನು ಕೊಡಲಿ? ನಿನಗೆ ನಾನು ಕೇವಲ ನಮಃ ಅನ್ನೋದನ್ನು ಬಿಟ್ಟರೆ ಏನು ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಅಗ್ನಿಯೇ, ನಿನಗೆ ನಮಸ್ಕಾರ. ನನ್ನ ಕುಟುಂಬವನ್ನು, ನನ್ನ ಪ್ರಪಂಚವನ್ನು ಕಾಪಾಡುವಂಥ ಒಂದು ಪ್ರಾರ್ಥನೆ ವೇದದಲ್ಲಿ ಋಷಿಗಳು ಹೇಳ್ತಾರೆ. ಭಾರತದ ಮೂಲ ಆಶಯವೇ ಸರ್ವೇ ಸಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಎಲ್ಲರೂ ಸುಖದಿಂದ ಇರಲಿ, ಎಲ್ಲರೂ ರೋಗರಹಿತರಾಗಿರಲಿ ಅನ್ನುವುದೇ ಈ ಅಗ್ನಿಹೋತ್ರದ ಮೂಲ ಉದ್ದೇಶ.